ಮೂಡಿಗೆರೆ ತಾಲೂಕು ಕಸಬಾ ಹೋಬಳಿ ಬಿಳಕುಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಬೇಸಿಗೆ ರಜೆ ಮತ್ತು ಪೋಕ್ಸೋ ಕಾಯ್ದೆ ಬಗ್ಗೆ ಕಾಫಿನಾಡು ಸಮಾಜ ಸೇವಾ ಸಂಘ ಇವರ ವತಿಯಿಂದ ಮಾಹಿತಿ ಕಾರ್ಯಾಗಾರ ನಡೆಸಲಾಯಿತು. ವಿದ್ಯಾರ್ಥಿಗಳನ್ನು ಕುರಿತು ಮೂಡಿಗೆರೆ ಸಬ್ ಇನ್ಸ್ಪೆಕ್ಟರ್ ಶ್ರೀ ಶ್ರೀನಾಥ್ ರೆಡ್ಡಿಯವರು ಮಕ್ಕಳು ಎಂದಿಗೂ ನಮ್ಮ ದೇಶದ ಆಸ್ತಿ. ನೀವುಗಳು ಉನ್ನತ ಮಟ್ಟಕ್ಕೇರಲು ವಿದ್ಯಾಭ್ಯಾಸ ಅತಿ ಮುಖ್ಯ. ಜೊತೆಗೆ ಕಾನೂನಿನ ಅರಿವು ನಿಮ್ಮಲ್ಲಿ ಈ ಪ್ರಾಥಮಿಕ ಹಂತದಲ್ಲೇ ಬೆಳೆಯಬೇಕು ಮತ್ತು ಮಾದಕ ವಸ್ತುಗಳನ್ನು ನಿಮ್ಮಿಂದ ಮತ್ತು ನಿಮ್ಮ ಕುಟುಂಬದಿಂದಲೇ ದೂರ ಉಳಿಯುವಂತೆ ನೀವುಗಳೇ ತೀರ್ಮಾನಿಸಬೇಕು. ಮತ್ತು ಇತ್ತೀಚಿನ ದಿನಗಳಲ್ಲಿ ಶಾಲಾ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೀತಾ ಇದ್ದು ಹಲವಾರು ಪ್ರಕರಣಗಳು ದಾಖಲಾಗುತ್ತಿದೆ. ವಿದ್ಯಾರ್ಥಿಗಳು ಕಿರುಕುಳಕ್ಕೆ ಒಳಗಾಗಬಾರದು. ಕಾನೂನಿನ ಅರಿವು ಮೂಡಿಸಿಕೊಂಡು ಜ್ಞಾನದ ಕಡೆಗೆ ನಿಮ್ಮ ಆಲೋಚನೆ ಇರಲಿ ಅಂತ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ರು. ಖಾಸಗಿ ಶಾಲೆಗಳಾದರೆ ಅವರನ್ನು ಹೊರಗಡೆಯಿಂದ ಬೇರೆ ಅತಿಥಿಗಳನ್ನಾಗಿರ್ಬೋದು ಬೇರೆಯವ್ರನ್ನ ಕರೆದು ಮಾತನಾಡಿಸೋದು ಸಹಜ. ಆದರೆ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳಿಗೂ ಈ ಥರ ಒಂದು ಸಭೆಗಳನ್ನು ಹಮ್ಮಿಕೊಂಡು ಮಕ್ಕಳಿಗೆ ಒಂದು ಸಮಾಜದಲ್ಲಿ ಒಂದು ವಿಶೇಷವಾದಂಥ ಒಂದು ಕಾಳಜಿಯನ್ನು ವಹಿಸಿರುವಂಥ ನಮ್ಮ ಕಾಫಿನಾಡು ಸಮಾಜ ಸೇವಾ ಸಂಘ ಮತ್ತು ಇಲ್ಲಿ ಅದಕ್ಕೆ ಕಾರಣಕರ್ತರಾಗಿರುವಂಥ ಎಲ್ರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಏನು ಈ ಒಂದು ಬೇಸಿಗೆ ರಜೆ ಆಗಿರ್ಬೋದು ಅಥವಾ ನಮ್ಮ ದೈನಂದಿನ ಕಾಲದಲ್ಲಾಗಿರ್ಬೋದು. ಜೊತೆಗೆ ಕಾಫಿನಾಡು ಸಮಾಜ ಸೇವಾ ಅಧ್ಯಕ್ಷರಾದ ಶ್ರೀ ಹಜೈನಾರ್ ಮತ್ತು ಅಬ್ದುಲ್ ರೆಹಮಾನ್ ಅವರನ್ನ ಪ್ರಶಂಸಿಸಿದರು. ಹಲವು ಗಣ್ಯರಿಂದ ವಿದ್ಯಾರ್ಥಿಗಳಿಗೆ 16 ವಿಷಯಗಳ ಬಗ್ಗೆ ತಿಳುವಳಿಕೆ ಮತ್ತು ಮಾರ್ಗದರ್ಶನ ನೀಡಲಾಯಿತು. ಇದೇ ಸಮಯದಲ್ಲಿ ಸುಮಾರು 10 ವರ್ಷಗಳಿಂದ ಹೆಸಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗ್ರಾಮದ ಸ್ವಚ್ಛತೆಗಾಗಿ ಕಸದ ವಾಹನದಲ್ಲಿ ಚಾಲಕ ವೃತ್ತಿ ಮಾಡಿದ್ದ ಗ್ರಾಮದ ಸುಬ್ರಹ್ಮಣ್ಯವರಿಗೆ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅವಿನ್ ಟಿವಿ ಸ್ಥಾನಿಕ ಸಂಪಾದಕರಾದ ಮಗ್ಳಮಕ್ಕಿ ಗಣೇಶ್, ಪತ್ರಕರ್ತರಾದ ಅಮರ್ನಾಥ್, ರಕ್ಷಿತ್ ಬಾಳೂರು, ಮಂಜುನಾಥ್ ಬಕ್ಕಿ, ಗ್ರಾಮ ಪಂಚಾಯತ್ ಸದಸ್ಯರಾದ ಚಂದ್ರು ಸಲ್ಲಿಯಾರ್ ಹಾಗೂ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು, ಸದಸ್ಯರು, ಹಳೆ ವಿದ್ಯಾರ್ಥಿಗಳು, ಪೋಷಕರು, ಶಾಲಾ ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರು ಭಾಗವಹಿಸಿದ್ರು. ವರ್ಷದಿಂದ ಕನಸುಗಳು, ಈ ಕನಸು ಇವತ್ತು ನೆರವೇರಿತು. ಇದಕ್ಕೆ ನಮ್ಮ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರಿಗೂ ಹಾಗೂ ನನ್ನ ಪುಟಾಣಿ ಮಕ್ಕಳಿಗೂ ಹಾಗೂ ಶಿಕ್ಷಕ ವರ್ಗದವ್ರಿಗೂ ಹಾಗೂ ವಿಶೇಷವಾಗಿ ನಮ್ಮ STMC ಅಧ್ಯಕ್ಷರ ಹತ್ರ ಒಂದು ಮಾತು ಮೊನ್ನೆ ಕೇಳಿದೆ ನಾನು, ಈ ರೀತಿ ಒಂದು ಕಾರ್ಯಕ್ರಮ ಮಾಡಬೇಕಲ್ಲ ಅಧ್ಯಕ್ಷರ ಅಂತ. ತಕ್ಷಣ ಆಯಿತು ಕಾಕ ಮಾಡೋಣ, ಯಾವುದೇ ಕಾರಣಕ್ಕೂ ಮಾಡೋಣ, ನೀವು ಯಾವ್ದು ಬೇಕಾದ್ರೆ ಫಿಕ್ಸ್ ಮಾಡಿ ಅಂತ. ಇವತ್ತು ಭಾಳ ಟೈಮು ಓವರ್ ಆಯಿತು ನಮ್ಮದು. ಇನ್ ಟೈಮ್ ನಾವು ಸ್ಟಾರ್ಟ್ ಮಾಡಿದ್ವು, ಆದ್ರೂ ಟೈಮ್ ಈಸ್ ಓವರ್ ಆಗೋಯ್ತು. ದಯವಿಟ್ಟು ಕ್ಷಮೆ ಇರಲಿ ಅಧ್ಯಕ್ಷರ ಹತ್ರ ಮತ್ತು ಮೇಡಮ್ ಮತ್ತು ಅಷ್ಟೇ ಮಕ್ಕಳಿಗೆ ತೊಂದರೆ ಆಗಿರ್ಬೇಕು. ಅದೇ ರೀತಿ ನಾವು ಈ ಸಮಾಜ ಸೇವೆ ಭಾಳ ವರ್ಷಗಳಿಂದ ಮಾಡ್ಕೊಂಬರ್ತಾ ಇದ್ದೀವಿ. ನಮ್ಮ ಅಣ್ಣ ಅದ್ರಮಕ್ಕ ಇದ್ದಾರೆ, ಅವರು ನಾನು ಭಾಳ ವರ್ಷಗಳಿಂದ ಅಂದರೆ ಅದು ಹೇಳಿ ಸುಖ ಇಲ್ಲ ಬಿಡಿ. ದಿನಕ್ಕೆ ಯಾವ್ದಾದ್ರು ಒಂದು ನಾವು ಮಾಡ್ತೀವಿ. ನಿನ್ನೆ ರಾತ್ರಿ ಕರೆಕ್ಟ್ 2:15 ಗಂಟೆಗೆ ಹಾಸ್ಪಿಟ್ಲಿಂದ ಒಂದು ಕಾಲ್ ಬಂತು ನನಗೆ, ನೀವು ಕರ್ಕೊಬಂದಂಥ ಪೇಷಂಟು ಡೆತ್ ಆಗಿದ್ದಾರೆ ಅಂತ. ಅವಾಗ ಅಟೆಂಡರ್ ಹತ್ರ ಕೇಳಿದೆ ನಾನು, ಏನು ಮಾಡ್ತೀಯ, ಬರಬೇಕಾ ಏನು ಅಂತ. ಇಲ್ಲ ಯಾರು ಅಂತ ಇನ್ನೂ ಗೊತ್ತಾಗಿಲ್ಲ. ಅದರಿಂದ ಮಕ್ಕಳು ಪಾಪ ತುಂಬ ಹೊತ್ತಿನಿಂದ ಕೂತು ಸುಸ್ತಾಗಿದ್ದಾರೆ. ನಾನು ಜಾಸ್ತಿ ಏನು ಮಾತಾಡಲ್ಲ. ನನಗೆ ಈ ವೇದಿಕೆಯಲ್ಲಿ ನಮ್ಮ